ಈ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಶಿಂಧೆ ಬಣದ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ. ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ಶಿವಸೇನೆ ತನ್ನ ಹಿಡಿತವನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದೆ. ಹಟಾವೋ ಲುಂಗಿ ಬಜಾವೋ ಪುಂಗಿ. ರಾಜ್ ಠಾಕ್ರೆ ಅಣ್ಣಾಮಲೈ ವಿರುದ್ಧ ಹೇಳಿದ್ದು ಈ ಮಾತು. ಕಾಂಗ್ರೆಸ್ 14 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿ ಮಹತ್ ಸಾಧನೆಯನ್ನ ಮಾಡಿದೆ ಸ್ನೇಹಿತರೆ. ಬಾಲ್ ಠಾಕ್ರೆಯ ಅಂದ್ರೆ ಮಹಾರಾಷ್ಟ್ರದ ಹುಲಿ ಬಾಳ ಠಾಕ್ರೆಯ ವಾರಸುದಾರರು ನಾವೇ ಅಂತ ಹೇಳಿಕೊಂಡು ಮತ್ತೆ ಒಂದಾಗಿ ತೊಡೆತಟ್ಟಿದೆ. ಮಹಾರಾಷ್ಟ್ರದ ಚುನಾವಣೆಗಳು ಬೆಂಗಳೂರಿನ ಮತದಾರರ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ? ಉತ್ತಮ ಆಡಳಿತವನ್ನು ಕೊಡಿ ಅಂತ ಕಾಂಗ್ರೆಸ್ಸಿಗೆ ಆ ಚುನಾವಣೆಯ ಫಲಿತಾಂಶಗಳು ಸಂದೇಶ ಕೊಡ್ತಾ ಇದೆ. ಪಾಲಿಕೆ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗೋದು ಅನಿವಾರ್ಯ ಆಗುತ್ತಾ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಬೃಹನ್ ಮುಂಬೈ ಚುನಾವಣೆಯ ಫಲಿತಾಂಶಗಳು ಬಂದಿದೆ. ಸೊ ಈ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಶಿಂಧೆ ಬಣದ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ. ಅದೇ ಉದ್ಧವ್ ಠಾಕ್ರೆ ಬಣದ ಮೈತ್ರಿಕೂಟ ಹೀನಾಯವಾದಂಥ ಸೋಲು ಕಂಡಿದೆ. ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ಶಿವಸೇನೆ ತನ್ನ ಹಿಡಿತವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದೆ. ಹಟಾವೋ ಲುಂಗಿ ಬಜಾವೋ ಪುಂಗಿ. ರಾಜ್ ಠಾಕ್ರೆ ಅಣ್ಣಾಮಲೈ ವಿರುದ್ಧ ಹೇಳಿದ್ದು ಈ ಮಾತು. ಆದರೆ ಮುಂಬೈ ಮಹಾನಗರದ ಜನತೆ ಯಾರ ಲುಂಗಿಯನ್ನು ಕಳಚಿದ್ರು, ಯಾರ ಪರವಾಗಿ ಪುಂಗಿ ಊದಿದ್ರು ಅನ್ನೋದು ಈ ರಿಸಲ್ಟಿಂದ ಗೊತ್ತಾಗೋಯ್ತು. ಒಟ್ಟಾರೆ 227 ವಾರ್ಡ್ಗಳ ಪೈಕಿ ಇತ್ತೀಚಿನ ವರದಿ ಬಂದಾಗ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ 130 ವಾರ್ಡ್ಗಳಲ್ಲಿ ಜೈಬೇರಿ ಬಾರಿಸಿದೆ. ಇನ್ನು ಉದ್ಧವ್ ಠಾಕ್ರೆ ಅವರ ಮೈತ್ರಿಕೂಟ 73 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಇನ್ನು ಅದರ್ಸ್ ಪಕ್ಷೇತರರು ಒಂದು 9 ಸ್ಥಾನಗಳಲ್ಲಿ, ಕಾಂಗ್ರೆಸ್ 14 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿ ಮಹತ್ ಸಾಧನೆಯನ್ನು ಮಾಡಿದೆ ಸ್ನೇಹಿತರೆ. ಒಟ್ಟಾರೆ ಈ ಫಲಿತಾಂಶದ ಸಂದೇಶ ಏನು? ನಗರದ ಮತದಾರರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಇದು ಸ್ಪಷ್ಟ. ನಗರದ ಮತದಾರರು, ನಗರವಾಸಿಗಳು ಬಿಜೆಪಿ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಫಲಿತಾಂಶದಿಂದ ಸ್ಪಷ್ಟ. ಇದು ಬರೀ ಬೃಹನ್ ಮುಂಬೈ ನಗರ ಪಾಲಿಕೆ ಮಾತ್ರ ಅಲ್ಲ, ನಾಗಪುರ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಂಡಿದ್ದಂತಹ ಒಂದು ಆ ಇಮೇಜನ್ನು ಮತ್ತೆ ಪಡ್ಕೊಳ್ತು ಬಿಜೆಪಿ. ಪುಣೆ ಶರದ್ ಪವಾರ್ ಅವರ ಪ್ರಾಬಲ್ಯಕ್ಕೆ ಸರಿಯಾದ ಹೊಡೆತ ಕೊಡ್ತು ಬಿಜೆಪಿ ಇನ್ ದ ಸೆನ್ಸ್ ಬಿಜೆಪಿ ಮತ್ತು ಶಿಂಧೆ ಬಣದ ಶಿವಸೇನೆ. ಹಾಗಾಗಿ ನಗರವಾಸಿಗಳು ಬಿಜೆಪಿ ಪರವಾದ ಚಿಂತನೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅನ್ನೋದು ಮಹಾರಾಷ್ಟ್ರದ ಈ ಒಂದು ಫಲಿತಾಂಶದಿಂದ ಗೊತ್ತಾಗುತ್ತೆ. ಇವು 3 ನಗರ ಅಲ್ಲ, ಬಹುತೇಕ ಎಲ್ಲ ನಗರ ಪಾಲಿಕೆಗಳಲ್ಲಿ ಬಿಜೆಪಿಯಲ್ಲಿ ಜೈಬೇರಿಯನ್ನು ಬಾರಿಸ್ತಾ ಇದೆ. ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣ ಏನು? ಈ ಬಾರಿ ಶತಾಯಗತಾಯ ನಾವು ಮುಂಬೈಯನ್ನು ಯಾವ ಕಾರಣಕ್ಕೂ ಬಿಟ್ಕೊಡಬಾರ್ದು ಅಂತ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮತ್ತೆ ಒಂದಾಗಿದ್ರು. 20 ವರ್ಷಗಳ ನಂತರ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದಾಗಿ ಚುನಾವಣೆಯನ್ನು ಎದುರಿಸಿದರು. ಠಾಕ್ರೆಯ ಬಾಲ್ ಠಾಕ್ರೆಯ ಅಂದರೆ ಮಹಾರಾಷ್ಟ್ರದ ಹುಲಿ ಬಾಳ ಠಾಕ್ರೆಯ ವಾರಸುದಾರರು ನಾವೇ, ಹಿಂದುತ್ವದ ಹುಲಿಗಳು ನಾವು ಅಂತ ಹೇಳಿಕೊಂಡು ಮತ್ತೆ ಒಂದಾಗಿ ತೊಡೆತಟ್ಟಿದರು. ಆದರೆ ಅವರ ಪುಂಗಿ ಏನು ಊದಲೇ ಇಲ್ಲ ಸ್ನೇಹಿತರೆ. ಇದರ ಸಂದೇಶ ಏನು? ಬಾಳ ಠಾಕ್ರೆ ಯಾವ ಉದ್ದೇಶಕ್ಕೆ ಶಿವಸೇನೆಯನ್ನು ಕಟ್ಟಿದ್ರೋ ಆ ಉದ್ದೇಶದಿಂದ ಸಂಪೂರ್ಣವಾಗಿ ವಿಮುಖರಾಗಿಬಿಟ್ಟಿದ್ರು ಉದ್ಧವ್ ಠಾಕ್ರೆ. ಕಾಂಗ್ರೆಸ್ ಜೊತೆ ಯಾವ ಕಾರಣಕ್ಕೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ಶಪಥ ಮಾಡಿದರು ಬಾಳ ಠಾಕ್ರೆ. ಆದರೆ ಉದ್ಧವ್ ಠಾಕ್ರೆ ಮಾಡಿದ್ದೇನು? ತಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆ ಎಲ್ಲ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟರು. ಇದು ಮೂಲಭೂತವಾಗಿ ಶಿವಸೈನಿಕರನ್ನು ಕೆರಳಿಸಿತು. ಸೊ 2012ರಲ್ಲಿ ಸಂಪೂರ್ಣ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬಂದಿದ್ದಂತಹ ಶಿವಸೇನೆ 2026ಕ್ಕೆ ಹುಡುಕಬೇಕು 40-50 ಸ್ಥಾನಗಳಿಗೆ ಇಳಿದುಬಿಡ್ತು. ಒಂದು ಪಕ್ಷದ ನಾಯಕನ ಅಧಿಕಾರ ಲಾಲಸೆ ಆ ಪಕ್ಷವನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನು ನೋಡಿ. ಹಾಗಾದರೆ ಬಿಜೆಪಿ ಪರ ಒಲವು ಹೆಚ್ಚಾಗೋದಕ್ಕೆ ಕಾರಣ ಏನು? ನನಗನ್ನಿಸೋದ ಪ್ರಕಾರ ಸಹಜವಾಗಿ ಮೋದಿ ಪ್ರಭಾವ ನಗರವಾಸಿಗಳ ಮೇಲೆ ಹೆಚ್ಚು ಅನ್ನುವಂಥದ್ದು. ಇದು ಸಹಜವಾದ್ದು. ಎರಡನೇದು, ನಗರವಾಸಿಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಕಾಂಗ್ರೆಸ್ ವಿರೋಧಿ ಭಾವನೆ. ಮೂರನೇದು, ಈ ಮುಂಬೈ ನಗರ ಸೇರಿದಂತೆ ಮಹಾರಾಷ್ಟ್ರದ ಬೇರೆ ಬೇರೆ ನಗರಗಳಲ್ಲಿ ಕಂಡುಬರೋ ಹಾಗೆ ಮುಸ್ಲಿಂ ಪ್ರಾಬಲ್ಯದ ವಾರ್ಡ್ಗಳಲ್ಲೂ ಸಹ ಬಿಜೆಪಿ ಮೈತ್ರಿಕೂಟ ಜಯಗಳಿಸಿರೋದು. ಅಂದರೆ ಹಿಂದೂಗಳ ಮತಗಳ ಕ್ರೋಢೀಕರಣ ಸ್ಪಷ್ಟವಾಗಿ ಆಗ್ತಾ ಇದೆ.
ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು ಅದೇ ಈ ಬಾರಿಯ ನಗರ ಪಾಲಿಕೆ ಚುನಾವಣೆಗೂ ಮುಂದುವರೆದಿದೆ, ಅದೇ ಟ್ರೆಂಡ್. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಇನ್ನಿಲ್ಲದಂತೆ ನೆಲ ಕಚ್ಚಿಬಿಟ್ಟಿದೆ. 2002ನೇ ಚುನಾವಣೆಯಲ್ಲಿ ಇಲ್ಲಿಗೆ 23 ವರ್ಷದ ಹಿಂದೆ 80ರಿಂದ 85 ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್. ಆಮೇಲೆ 70, 75, 80 ಇದೇ ರೇಂಜಲ್ಲಿತ್ತು. ಆದರೆ ಇವತ್ತು 14 ಸ್ಥಾನಗಳಿಗೆ ಇಳಿದಿದೆ. ಇದು ಕಾಂಗ್ರೆಸ್ ನಗರವಾಸಿಗಳ ದೃಷ್ಟಿಯಲ್ಲಿ ಯಾವ ಸ್ಥಾನಕ್ಕೆ ಇಳಿದಿದೆ ಅನ್ನೋದರ ದ್ಯೋತಕ. ಆಯಿತು, ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಆಯಿತು. ನಾವು ಯೋಚನೆ ಮಾಡಬೇಕಾಗಿರೋದು ಇವಾಗ GBA ಚುನಾವಣೆ ಬಗ್ಗೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೀತಾ ಇದೆ, ನಡೀಬೇಕು. ಜೂನ್ 30ರೊಳಗೆ ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟು ಆದೇಶವನ್ನು ಕೊಟ್ಟುಬಿಟ್ಟಿದೆ. ಇನ್ನು 6 ತಿಂಗಳು ಅಷ್ಟರೊಳಗಡೆ ಇಲ್ಲೂ ಚುನಾವಣೆ ನಡೀಬೇಕು. ಮಹಾರಾಷ್ಟ್ರದ ಚುನಾವಣೆಗಳು ಬೆಂಗಳೂರಿನ ಮತದಾರರ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ, ಅಥವಾ ಆ ಚುನಾವಣೆಗಳು ಬೆಂಗಳೂರಿಗರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ, ಕರ್ನಾಟಕದ ಕಾಂಗ್ರೆಸ್ಸಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ. ಇನ್ನು 5-6 ತಿಂಗಳಿದೆ. ಅಷ್ಟರೊಳಗಾದರೂ ಉತ್ತಮ ಆಡಳಿತವನ್ನು ಕೊಡಿ ಅಂತ ಕಾಂಗ್ರೆಸ್ಸಿಗೆ ಆ ಚುನಾವಣೆಯ ಫಲಿತಾಂಶಗಳು ಸಂದೇಶ ಕೊಡ್ತಾ ಇದೆ. ಇದು ಸ್ಪಷ್ಟ. ನಿಮ್ಮಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಡೋದನ್ನು ಬಿಟ್ಟು ಅಟ್ಲೀಸ್ಟ್ ಇನ್ನೊಂದು 5-6 ತಿಂಗಳು ಬೆಂಗಳೂರಿಗೆ ಏನಾಗಬೇಕು, ಬೆಂಗಳೂರಿನ ಆದ್ಯತಾ ಪಟ್ಟಿಯಲ್ಲಿ ಏನೇನಿದೆ ಅದರ ಕಡೆನಾದರೂ ಗಮನ ಹರಿಸಿ ಎನ್ನುವಂತಹ ಸಂದೇಶವನ್ನು ಮುಂಬೈ ಮಹಾನಗರದ ಫಲಿತಾಂಶ ಕೊಡ್ತಾ ಇದೆ. ಇನ್ನು BJP ಮತ್ತು JDSಗೆ ಏನು ಸಂದೇಶ ಕೊಡ್ತಾ ಇದೆ? ಅಲ್ಲಿ ಬಹುತೇಕ ನಗರ ಪಾಲಿಕೆಗಳಲ್ಲಿ ಗೆಲುವು ಸಾಧಿಸಿರೋದು BJP ಮತ್ತು ಶಿವಸೇನೆ ಶಿಂಧೆ ಬಣದ ಮೈತ್ರಿ. ಸ್ಪಷ್ಟವಾಯ್ತಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲೂ BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದರೆ ಇಲ್ಲಿ ಗೆಲ್ಲುವ ಅವಕಾಶಗಳು ಹೆಚ್ಚು ಅನ್ನುವಂಥ ಸಂದೇಶವನ್ನು ಆ ಚುನಾವಣೆಗಳು ಕೊಡ್ತಾ ಇವೆ. ಆದರೆ ಏನು ಮಾಡೋದು, ದೇವೇಗೌಡರು ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿ ಮಾಡಿಕೊಳ್ಳೋದಿಲ್ಲ, JDS ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ ಅಂತ ಹೇಳಿದ್ರು. ಅವರು ಕೇವಲ ಪಂಚಾಯತಿ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರು, ಬೆಂಗಳೂರು ಮಹಾನಗರ ಪಾಲಿಕೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರು, ಅದು ಚರ್ಚೆ ಬೇರೆ. ಆದರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಸಹ ಮೈತ್ರಿ ಆದರೆ ಮಾತ್ರ BJP ಮತ್ತು JDSಗೆ ಜಯ ಅನ್ನೋದನ್ನು ಆ ಚುನಾವಣೆಗಳು ಸ್ಪಷ್ಟಪಡಿಸ್ತವೆ. ಇದಕ್ಕೆ ಪೂರಕವಾಗಿ HD ಕುಮಾರಸ್ವಾಮಿ ಅವರು ಸಹ ಇತ್ತೀಚೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ, ಹೆಚ್ಚೆಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಸಹ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಫೀಲ್ಡ್ನಲ್ಲಿ. ಉಳಿದಿರೋದು 5-6 ತಿಂಗಳು. ಅಷ್ಟರೊಳಗಡೆ ಪಾಲಿಕೆ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ BJP ಮತ್ತು JDS ಮೈತ್ರಿ ಆಗೋದು ಅನಿವಾರ್ಯ ಆಗುತ್ತಾ ಗೊತ್ತಿಲ್ಲ. ಇನ್ನು ರಾಜ್ಯ BJPಗೆ ಏನು ಸಂದೇಶ? ಕಳೆದ ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಾಗ ಮುಖ್ಯಮಂತ್ರಿಯಾಗಿದ್ದವರು BS ಯಡಿಯೂರಪ್ಪನವರು. ಆಗ 198 ವಾರ್ಡ್ಗಳಲ್ಲಿ 100 ಸ್ಥಾನಗಳನ್ನು BJP ಗೆಲ್ಲೋ ರೀತಿಯಲ್ಲಿ ಅವರು ಕೂಡ ಶ್ರಮ ಹಾಕಿದರು. ಈಗ ಅವರ ಪುತ್ರ ವಿಜಯೇಂದ್ರ BJPಯ ರಾಜ್ಯಾಧ್ಯಕ್ಷ. ವಿಜಯೇಂದ್ರರಿಗೂ ಸಹ ಇದು ಒಂದು ಸವಾಲು. ಪಕ್ಷವನ್ನು ಏಕಾಂಗಿಯಾಗಿ ಮುನ್ನಡೆಸ್ತಾರೋ ಅಥವಾ JDS ಜೊತೆ ಮೈತ್ರಿ ಮಾಡಿಕೊಂಡು ಆ ಮೈತ್ರಿಯ ಒಂದು ಸಕ್ಸಸ್ಗೆ ತಾವು ಕೂಡ ಶ್ರಮ ಹಾಕ್ತಾರೋ. ಆದರೆ ಮುಂಬೈ ಚುನಾವಣೆಯ ಫಲಿತಾಂಶ ಮಾತ್ರ ರಾಜ್ಯದ ಕಾಂಗ್ರೆಸ್, BJP ಮತ್ತು JDSಗೆ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಸಂದೇಶಗಳನ್ನು ಕೊಟ್ಟಿದೆ. ಆ ಸಂದೇಶಗಳನ್ನು ಸ್ವೀಕರಿಸಿ ಅದರಂತೆ ಮುಂದಿನ ದಿನಗಳಲ್ಲಿ ನಡ್ಕೊಂಡವರು ಮಾತ್ರ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯನ್ನು ಗೆಲ್ಲಬಹುದು. ಇದಕ್ಕೆ ಕರ್ನಾಟಕದ ರಾಜಕೀಯ ಪಕ್ಷಗಳು ಸಿದ್ಧವಾಗಿದೆಯಾ ಗೊತ್ತಿಲ್ಲ, ಅದನ್ನು ಕಾಲವೇ ನಿರ್ಧರಿಸಬೇಕು.